ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ವಿ, ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ವಿ, ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಟ್ಟಿವಿ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಈಗಿನ ಮಂತ್ರಿಗಳು ಯಾರು ಜಿಲ್ಲಾ ಮಂತ್ರಿಗಳು ಸುಧಾಕರ್, ಬಹುಶಃ ಸುಧಾಕರ್ ಅವರು ಯಾವುದನ್ನ ಒಂದು ಹೊಸ ಯೋಜನೆ ಮಾಡಿರೋಂಥ ಉದಾಹರಣೆ ಯಾವುದಿಲ್ಲ. ಯಾವುದೇ ನಾವು ಮಾಡಿದಂಥ ಯೋಜನೆಗಳು ಎಲ್ಲ ಕೂಡ ಮುಂದುವರಿಸಂತ ಕೆಲಸ ಮಾಡ್ತಾ ಇದ್ದಾರಾಗ್ಲಿ. ಹಂಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದು ಕೂಡ ಸರಿಯಿಲ್ಲ ಅನ್ನೋಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಕಡೆ DK ಶಿವಕುಮಾರ್ ಅವರ ಬಣ, ಒಂದು ಕಡೆ ನಮ್ಮ ಸಿದ್ದರಾಮಯ್ಯರ ಬಣ, ಇವರಿಬ್ಬರು ಜಗಳದಲ್ಲಿ ಏನು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಂಥ ರೀತಿಯಲ್ಲಿ ಇವತ್ತು ಪರಿಸ್ಥಿತಿ ಕಾಣ್ತಾ ಇದೆ. ಹಂಗಾಗಿ ಅವರೇ ನೋಟಿಸ್ಗಳನ್ನು ಕೊಡ್ಕೊತಾ ಇದ್ದಾರೆ. ಏನು ಇವತ್ತು ಸಿದ್ದರಾಮಯ್ಯರು ಮುಂದಿನ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂದೇಳಿ ಅವ್ರ ಮಗ ಆದಂಥ MLC ಆದಂಥ ಯತೀಂದ್ರ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಒಂದು ಕಡೆ ಅವರು ಬೇಕಾದಂಥ ಬಣದ ಶಾಸಕರಾದಂಥ ಶಿವಗಂಗೆ ಬಸವರಾಜ್ ಅವ್ರನ್ನ ಹಿಡ್ಕೊಂಡು, ಸಾಕಷ್ಟು ಮಂದಿ ರಂಗನಾಥ್ ಅವರು ಹಿಡ್ಕೊಂಡು, ಇಕ್ಬಾಲ್ ಹುಸೇನ್ ಅವರು ಹಿಡ್ಕೊಂಡು ಅನೇಕ ಮಂದಿ ಶಾಸಕರೆಲ್ಲರೂ ಕೂಡ ಒಂದು ಕಡೆ DK ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಅನ್ನು ಕೂಡ ಮಾಡುವಂಥ ಕೆಲಸ ಆಗ್ತಿದೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಕಡೆ ಇವತ್ತು ರಾಜ್ಯಾಧ್ಯಕ್ಷರಾದಂಥ ಕಾಂಗ್ರೆಸ್ ಪಾರ್ಟಿನ ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಬೇರೆಯವ್ರು ಯಾರನ್ನ ಮಾತಾಡಿದ್ರೆ ಅವ್ರಿಗೆ ನೋಟಿಸನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಇವತ್ತು ಅವ್ರಿಗೆಲ್ಲರೂ ಕೂಡ ಶಕ್ತಿ ಇದ್ದಿದ್ರಿಗಿನ ಅವರು ಯತೀಂದ್ರ ಅವರೇ ಮಾತಾಡಿದಂಥ ಟೈಮಲ್ಲಿ ನೋಟಿಸನ್ನು ಕೊಡ್ಬೋದಾಯ್ತಲ್ಲ, ಆ ಶಕ್ತಿ ಇಲ್ಲ. ಯಾಕಂದ್ರೆ ಇವತ್ತು ಎಲ್ಲವನ್ನು ಕೂಡ ಕಳ್ಕೊಂಡಿರುವಂಥ DK ಶಿವಕುಮಾರ್ ಅವರು ಮುಂದಕ್ಕೆ ಏನೋ ಆಗ್ಬೇಕನ್ನಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇವತ್ತೆಲ್ಲ ಕೂಡ ಡೈವರ್ಫಿಕೇಶನ್ ಮಾಡೋಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಏನಾಗ್ತಾ ಇಲ್ಲ, ನೆರೆಹಾವಳಿ ಬಂದಂಥ ಟೈಮಲ್ಲಿ ಏನಾಗ್ತಾ ಇಲ್ಲ, ಡೆವಲಪ್ಮೆಂಟ್ಸ್ಗಳು ಏನಾಗ್ತಾ ಇಲ್ಲ, ಎಲ್ಲವನ್ನು ಕೂಡ ಬದಿ ಇಟ್ಟುಕೊಂಡು ದಿನಕ್ಕೊಂದು ಇಶ್ಯೂ ಇಟ್ಕೊಂಡು ಡೈವರ್ಫಿಕೇಶನ್ ಮಾಡೋಂಥ ಕೆಲಸ ಆಗ್ತಾ ಇದೆ. ಹಂಗಾಗಿ ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಇಡೀ ರಾಜ್ಯ ಇವತ್ತು ಕುಂಠಿತ ಆಗಿದೆ. ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ನೆರೆಹಾವಳಿ ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಿದ್ದಂಥ ವಿಚಾರದಲ್ಲಿ ಕೂಡ ಬಹಳಷ್ಟು ಜನರು ತೊಂದರೆದಲ್ಲಿದ್ದಾರೆ. ಹಂಗಾಗಿ ಟೋಟಲ್ ಆಗಿ ಈ ಸರ್ಕಾರ ಫೇಲ್ಯೂರ್ ಆಗಿದೆ. ಬಹುಶಃ ಅವರಿಬ್ಬರು ಮಧ್ಯದಲ್ಲಿ ಏನನ್ನ ಅಕಸ್ಮಾತ್ ಸರ್ಕಾರ ಬೆಳೆಸ್ಕೊಂಡ್ರೆ ನಮ್ಮ ಉದ್ದೇಶ ಏನಂದ್ರೆ ಮಧ್ಯಂತರ ಚುನಾವಣೆ ಬಂದ್ರೆ ಬರ್ಬೋದು ಅನ್ನೋಂಥದ್ದು ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಕೂಡ ಕಾಣ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಮಧ್ಯಂತರ ಚುನಾವಣೆ ಯಾವತ್ತೇ ಬಂದ್ರೆ ಕೂಡ ನಾವು ಫೇಸ್ ಮಾಡೋ ಸಲುವಾಗಿ ತಯಾರಾಗಿ ಇದ್ದೀವಿ. ತಾವೇನು ಕೇಳ್ತೀರಿ ಸರ್? ಅಲ್ಲ, ನಾನು ಅಲ್ಲಿ ಅವರು ಯತೀಂದ್ರ ಅವರು ಮಾತಾಡಿದಾರೆ ಅಂದ್ರೆ ಈಗ ಬಹುಶಃ ಅವ್ರ ತಂದೆಯವರು ಮಾತಾಡಿದಂಥ ಮಾತುಗಳೇ ಮಗ ಮಾತಾಡಿರ್ತಾನ. ಹಂಗಾಗಿ ಅವರು ಸತೀಶ್ ಜಾರಕಿಹೊಳಿಯವ್ರನ್ನ ಮುಂದಿನ ಉತ್ತರಾಧಿಕಾರಿ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಅದು ಪಾರ್ಟಿ ತಗೊಂಡಿದ್ದೇನೋ ಸಿದ್ದರಾಮಯ್ಯರು ಬಣ ತಗೊಂಡಿದ್ರೋ ಗೊತ್ತಿಲ್ಲ. ಆಗಲಿ ನಮಗೇನಂದ್ರಿಗಿನ ಸತೀಶ್ ಅವರು ಕೂಡ ಬಹಳ ದೊಡ್ಡ ನಾಯಕರು. ಯಾಕಂದ್ರೆ ವಾಲ್ಮೀಕಿ ಸಮುದಾಯ ಬಹಳ ದೊಡ್ಡ ಸಮುದಾಯ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಬಂದಂಥ ಟೈಮಲ್ಲಿ ಅಲ್ಲಿ ಸತೀಶ್ ಅವ್ರಿಗೊಂದು ಅವಕಾಶ ಸಿಗುತ್ತಂದ್ರಿನ ಬಹುಶಃ ಹಿಂದುಳಿದಂಥ ಸಮುದಾಯಗಳೆಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ. ಅದರಲ್ಲಿ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮಂದಿ ಅವರೆಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ. ಯಾಕಂದ್ರೆ ಕಷ್ಟಪಟ್ಟಂಥವ್ರಿಗೆ ಅವ್ರಿಗೆ ಅಧಿಕಾರ ಬಂದಂಥ ಟೈಮಲ್ಲಿ ಅಧಿಕಾರ ಸಿಗಬೇಕು. ಅಕಸ್ಮಾತ್ ಆ ಉದ್ದೇಶದಿಂದ ಏನನ್ನ ಅವರು ಮಾತಾಡಿದಾರ ಅನ್ನೋಂಥದ್ದು ಕೂಡ ನಮ್ಗೇನು ಗೊತ್ತಿಲ್ಲ. ಅವ್ರು ಮಾತಾಡಿದಂಥ ಟೈಮಲ್ಲಿ ಸತೀಶ್ ಅವರು ಹೇಳಂತ ಪ್ರಕಾರ ಅವ್ರು ನೋಡ್ತಾ ಇದ್ರಿನ ಇಲ್ಲ, ನಾವು ಅಹಿಂದದ ಪರವಾಗಿ ಅವ್ರು ಮುಂದಿನ ಈ ಅಹಿಂದವನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋಂಥ ರೀತಿಯಲ್ಲಿ ಅವ್ರು ಮಾತಾಡಿದಾರೆ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ. ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಸಿದ್ದರಾಮಯ್ಯರನ್ನ ಪ್ಲಾನ್ ಮಾಡಿಕೊಂಡು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವ್ರನ್ನ ಅವಧಿ ಹತ್ರ ಬರ್ತಿರೋ ಕಾರಣ, ಅವರು ಮುಖ್ಯಮಂತ್ರಿಗಳಾಗಿ ಬಿಟ್ಕೊಡ್ಬೇಕು ಅನ್ನೋಂಥ ಅವಧಿ ಹತ್ರ ಬರ್ತಿರೋ ಕಾರಣ ಎಲ್ಲರನ್ನು ಕೂಡ ಗೊಂದಲದಲ್ಲಿ ಸಿಗಾಕಿಸ್ಬೇಕು, ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಅವ್ರು ಏನನ್ನ ಅಕಸ್ಮಿತವಾಗಿ ಹಂಗೆ ಮಾಡಿರ್ಬೋದು ಅನ್ನೋದು ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟು ಸತೀಶ್ವರರಾದ್ರೆ ನಮ್ಮೆಲ್ಲರೂ ಕೂಡ ಸಂತೋಷ ಅಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ನೋಡ್ರಿ, ನಾನು ಅವರು ಪಾರ್ಟಿಯಲ್ಲಿ ಆಂತರಿಕ ವಿಚಾರದಲ್ಲಿ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥದ್ದು ಅವರು ನಿರ್ಧಾರವನ್ನು ತಗೊಳ್ಳಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಸಿದ್ದರಾಮಯ್ಯನವರು ನನಗೆ ಗೊತ್ತಿರೋಂಥ ನನ್ನ ರಾಜಕೀಯ ಅನುಭವದಲ್ಲಿ ಅವರು ಅಧಿಕಾರ ಅಂತ ಬಿಟ್ಟುಕೊಡಲ್ಲ ಅಂತೇಳಿ ಕಾಣ್ತಾ ಇದೆ. ಅಕಸ್ಮಿತವಾಗಿ ಅಧಿಕಾರ ಬಿಟ್ಟುಕೊಡ್ಬೇಕಾದಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಶಿವಕುಮಾರ್ ಅವ್ರಿಗಂತ ಬಿಟ್ಟುಕೊಡಲ್ಲ. ಅವರು ಪ್ರಯತ್ನ ಅಂತ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಅವರು ಮುಖ್ಯಮಂತ್ರಿ ಆಗ್ತೇನೆ ನವೆಂಬರ್ 15 ನಂತರ ಅಂತೇಳಿ ಆಲ್ರೆಡಿ ಎಲ್ಲ ತಯಾರಿ ಮಾಡ್ಕೊಂಡಾರ. ಎಲ್ಲ ಗಾಡಿಗಳು ಹೊಸ ಗಾಡಿಗಳು ತರಿಸ್ಕೊಂಡಾರ. ರೇಂಜ್ ರೋವರ್ ಅಂತ ದೊಡ್ಡ ಗಾಡಿಗಳು ತರಿಸ್ಕೊಂಡಿದ್ದಾರ. ಕಾನ್ವೆ ಹೆಂಗೆ ಹೋಗ್ಬೇಕು, ಮೊದಲನೇ ಗಾಡಿ ಯಾರ ಗಾಡಿ ಇರಬೇಕು, ಎರಡನೇ ಗಾಡಿ ಯಾರ್ದು ಇರಬೇಕು, ಮೂರನೇ ಗಾಡಿ ಯಾರ್ದು ಇರಬೇಕು, ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡು ಕುಂತಾರ.
ಎಲ್ಲವನ್ನು ರೆಡಿ ಮಾಡ್ಕೊಂಡು ಕುಂತ ತಟ್ಟೆಯಲ್ಲಿ ಅವ್ರು ಕನ್ಸು ಕಾಣ್ತಾ ಇದ್ರು ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ. ಆಕಸ್ಮಿಕವಾಗಿ ಬಹಳಷ್ಟು ರಾಜಕಾರಣದಲ್ಲಿ ಇನ್ನೊಂದು ಸುದ್ದಿ ಏನಾಗ್ತಿದೆ, ಇಲ್ಲ ರೀ ಅವರು ಮುಖ್ಯಮಂತ್ರಿಗಳು ಬಿಡಂತ ಪರಿಸ್ಥಿತಿ ಬಂದ್ರೆ ಕೂಡ ಒಂದು ಕಡೆ ಇನ್ನ ಹಿಂದಿನ ಪಾಳ್ಯದಲ್ಲಿ ಯಾರ್ಯಾರು ಇದಾರೆ, ಪರಮೇಶ್ವರ್ ಅವರು ಇವರು ಎಲ್ಲರೂ ಇದಾರೆ. ಬಹುಶಃ ಹೈಕಮಾಂಡ್ ತೀರ್ಮಾನ ತಗೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ನೋಡ್ಬೇಕಾಗುತ್ತೆ. ನಾವೆಲ್ಲರೂ ಏನಾಗುತ್ತೆ ಬದಲಾವಣೆಗಳು ಗೊತ್ತಿಲ್ಲ. ಯಾಕಂದ್ರೆ ಅವರು ಕೂಡ ಮುಖ್ಯಮಂತ್ರಿಗಳು ಆಗಬೇಕು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಕಾಲದಲ್ಲಿಂದ ಕೂಡ ಕಾಯ್ತಾ ಇದ್ರು. ಅವ್ರು AICCಗೆ ಹೋಗಿರೋ ಕಾರಣ ಅವ್ರಿಗೆ ಅವಕಾಶಗಳು, ಅವರು ಆಗಿನ ಸಂದರ್ಭದಲ್ಲಿ ಲೋಕಸಭೆಗೆ ಹೋಗ್ಬೇಕಾಯ್ತು. ಲೋಕಸಭೆ ಸೋತ ನಂತರ ಕೂಡ ಅವರು ವಿರೋಧ ಪಕ್ಷದ ನಾಯಕರು ಆಗಬೇಕಾಗಿತ್ತು. ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ಅವಕಾಶ ಬಂದಿಲ್ಲ ಅಂತೇಳಿ ಬಹಳಷ್ಟು ಬಹಿರಂಗವಾಗಿ ಬಹಳಷ್ಟು ಸಾರಿ ಮಾತಾಡಿದಾರೆ. ಅವರು ಕೂಡ ಮೊನ್ನೆ ಕೂಡ ಸ್ವಲ್ಪ ಏನೋ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಯ್ತು. ಆ ತೊಂದರೆ ಆದಂತ ಟೈಮಲ್ಲಿ ಕೂಡ ಪುನಃ ಅವ್ರು ಬಂದು ಮುಖ್ಯಮಂತ್ರಿಗಳು ಆದ್ರೆ ಆಗ್ಬೋದೇನೋ, ಯಾರಿಗ್ ಗೊತ್ತಿದೆ. ಅಂದ್ರೆ ಈ ಟ್ರಂಪ್ ಕಾರ್ಡ್ ಹೆಂಗ್ ಬೇಕಾದ್ರೆ ಹಂಗೆ ಚೇಂಜ್ ಆಗ್ಬೋದೇನೋ, ಏನ್ ಗೊತ್ತಿಲ್ಲ. ವಾತಾವರಣ ಅಂತ ಹಂಗಿದೆ. ಬಹುಶಃ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬೇಕಾದಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಅವ್ರು ಹಠವನ್ನು ಹಿಡ್ಕೊಂಡ್ರೆ, DK ಶಿವಕುಮಾರ್ ಅವರು ಕೊಡ್ಲೇಬೇಡದನ್ನ ಹಠ ಹಿಡ್ಕೊಂಡ್ರೆ ಬಹುಶಃ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಂದು ಮುಖ್ಯಮಂತ್ರಿಗಳು ಆಗ್ಬೋದೇನೋ, ನಮ್ಗಂತೂ ಗೊತ್ತಿಲ್ಲ. ಬಹುಶಃ ಸುದ್ದಿಗಳು ಗಾಸಿಪ್ಸ್ ಅಂತ ಬಹಳಷ್ಟು ಕಡೆ ನಡೀತದ. ಅದು ನಡೆದಿದ್ದು ತಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ರಮೇಶ್ ಕತ್ತಿ ಅವರು ಸಮುದಾಯದ ಪರವಾಗಿ ಕೆಟ್ಟದಾಗಿ ಮಾತಾಡಿದ್ರು. ಅಂತ ಟೈಮಲ್ಲಿ ನೀವು ನೋಡಿ ಅದನ್ನ ಹೇಳ್ಬಿಟ್ಟು ಖುಷಿ ಪಡಿಸಿ ಸಮುದಾಯನ ಡೈವರ್ಟ್ ಮಾಡೋದಕ್ಕೆ ಆ ವಿಚಾರ ಮರೆಯೋದಕ್ಕೆ ಟ್ರೈ ಮಾಡ್ತಿಲ್ಲ ಅಂತ. ಆ ರೀತಿ ಏನಿಲ್ಲ.